ಕಳೆದ 2 ದಿನಗಳಿಂದ ನಗರದ ಬೆಳ್ಳಹಳ್ಳಿ ಪಕ್ಕದಲ್ಲಿರುವ ಘನ ತ್ಯಾಜ್ಯ ಘಟಕದಲ್ಲಿ ನೂರಾರು ಕಸದ ಲಾರಿಗಳಿಗೆ ಸ್ಥಗಿತ ಮಾಡಲಾಗಿತ್ತು. ಇದು ರಾಜಕೀಯ ಸ್ವರೂಪ ಕೂಡ ಪಡೆದುಕೊಂಡು ಭಾರೀ ಸದ್ದು ಮಾಡಿತ್ತು. ಆದರೆ ಇಂದು ಬೆಳಗ್ಗೆಯಿಂದಲೇ ಎಂದಿನಂತೆ ಕಸದ ಲಾರಿಗಳು ಕಸವನ್ನು ವಿಲೇವಾರಿ ಮಾಡಿ ಸಿಟಿ ಕಡೆ ಪ್ರಯಾಣ ಮಾಡಿದ್ವು. ಹಾಗಾದರೆ ಸ್ಥಗಿತಕ್ಕೆ ಕಾರಣ ಏನು, ಪುನರಾರಂಭ ಆಗಿದ್ದು ಯಾಕೆ, ಇದರ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರಿನ ಕಸದ ಕಂಟಕಕ್ಕೆ ಬ್ರೇಕ್. ಡಂಪಿಂಗ್ ಯಾರ್ಡ್ಗೆ ಮತ್ತೆ ಎಂಟ್ರಿ ಕೊಟ್ಟ ಲಾರಿಗಳು. ಬೇಡಿಕೆಗೆ ಸ್ಪಂದಿಸಿದ ಜಿಬಿಎ ಅಧಿಕಾರಿಗಳು. ನಗರದ ಹೊರವಲಯದಲ್ಲಿರುವ ಬೆಳ್ಳಹಳ್ಳಿಯಲ್ಲಿರುವ ಘನತ್ಯಾಜ್ಯ ಘಟಕದಲ್ಲಿ ಆದ ಘಟನೆ ಭಾರೀ ಸದ್ದು ಮಾಡಿತ್ತು. ಕಳೆದ 2 ದಿನಗಳಿಂದ ನೂರಾರು ಕಸದ ವಾಹನಗಳು ಸ್ಥಗಿತ ಮಾಡಲಾಗಿತ್ತು. ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಬೇಕೆಂದು ಕಸದ ಲಾರಿಗಳನ್ನ ತಡೆ ಹಿಡಿದಿದ್ರು. ಈ ಘಟನೆ ಭಾರೀ ಸದ್ದು ಮಾಡಿ ಸಿಲಿಕಾನ್ ಸಿಟಿ ಜನರಲ್ಲಿ ಆತಂಕ ಮೂಡಿಸಿತ್ತು. ನಗರದಲ್ಲಿ ಕಸ ಸಮಸ್ಯೆ ಸಂಗ್ರಹ ಮಾಡ್ತಾರಾ ಅಥವಾ ಗಬ್ಬೆದ್ದು ನಾರುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇತ್ತು. ಆದ್ರೆ ಕೊನೆಗೂ ಜಿಬಿಎ ಸ್ಥಳೀಯರ ಮನವೊಲಿಸೋ ಕೆಲಸ ಮಾಡಿ ಕಸ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ತ್ಯಾಜ್ಯ ಘಟಕದ ಸುತ್ತಮುತ್ತ ಬೆಳ್ಳಿಹಳ್ಳಿ, ಮಿಟಗಾನಹಳ್ಳಿ ಸೇರಿದಂತೆ ಸುಮಾರು 20ಕ್ಕೂ ಅಧಿಕ ಗ್ರಾಮಗಳಿವೆ. ಈ ಘನತ್ಯಾಜ್ಯ ಘಟಕದಿಂದ ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಸುಮಾರು ನೂರಾರು ಲಾರಿಗಳನ್ನ ತಡೆ ಹಿಡಿದಿದ್ರು. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಜೊತೆಗೆ ಅಧಿಕ ಕಸದ ಲಾರಿಗಳು ಘಟಕಕ್ಕೆ ಬರುತ್ತವೆ ಅನ್ನೋ ಆರೋಪ ಕೂಡ ಇತ್ತು. ಘಟಕದ ಸುತ್ತಮುತ್ತ ಇರೋ ಗ್ರಾಮಗಳಲ್ಲಿ ರಸ್ತೆ, ಕುಡಿಯುವ ನೀರಿನ ವ್ಯವಸ್ಥೆ, ಕೆರೆ ಸ್ವಚ್ಛಗೊಳಿಸೋದು ಸೇರಿ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಕಸದ ಲಾರಿಗಳನ್ನ ತಡೆ ಹಿಡಿದಿದ್ರು. ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಂತೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್, ಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ಸೂಚನೆ ನೀಡಿದ್ದರು. ಈ ಹಿನ್ನೆಲೆ ಅಧಿಕಾರಿಗಳು ಸ್ಥಳೀಯರ ಜೊತೆ ಮಾತುಕತೆ ಮಾಡಿ ಕಸ ಹಾಕುವುದಕ್ಕೆ ಅವಕಾಶ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಸ್ಥಳೀಯರ ಬೇಡಿಕೆಗಳನ್ನ ಈಡೇರಿಸೋದಾಗಿ ಭರವಸೆ ನೀಡಿದ್ದಾರಂತೆ. ಕಸ ಹಾಕೋ ಲಾರಿಗಳನ್ನ ತಡೆ ಹಿಡಿದಿದ್ದ ವಿಷಯ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳೀಯ ಮುಖಂಡರ ಜೊತೆ ಮಾತುಕತೆ ಮಾಡಿ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡೋದರ ಬಗ್ಗೆ ಭರವಸೆ ನೀಡಿದ್ದಾರೆ. ಸ್ಥಳೀಯರ ಬೇಡಿಕೆಗಳನ್ನ ಯಾವಾಗ ಈಡೇರಿಸ್ತಾರೆ, ಬೇಡಿಕೆಗಳನ್ನ ಈಡೇರಿಸದಿದ್ರೆ ಸ್ಥಳೀಯರ ಮುಂದಿನ ನಡೆ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.